ಕರಾವಳಿಗೆ ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಡ್ತಾ ಇದ್ದೀರಿ, ಏನಾದರೂ ಸ್ಪೆಷಲ್ ಯಾವುದು ಟಾರ್ಗೆಟ್ ಏನು ಇಟ್ಕೊಂಡು ಮಾಡಲ್ಲ. ಫಂಕ್ಷನ್ ಒಪ್ಕೊಂಡಿದ್ದೀನಿ, ಬಂದಿದ್ದೀನಿ ಅಷ್ಟೇ. ಯಾರೇ ದ್ವೇಷದ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ FIR ಹಾಕ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಆಗ್ತದೆ. ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಸರ್, ಈಗ RSS ರೀ ಆಡಿಟ್ ಆಗ್ಬೇಕಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ರೀ ಆಡಿಟ್ ಆಗುತ್ತಾ ಸರ್ RSS ಕೊಟ್ಟರು ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು? ಇಲ್ಲ, ನನಗೆ ಕೃಷ್ಣ ಬೈರೇಗೌಡರಿಂದ ಕೇಳಿ. ಸರ್, ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡ್ತಾ ನಾವು ಇಂಟರ್ಫಿಯರ್ ಆಗಲ್ಲ ಸರ್. ಮತ್ತೆ ಅವರಿಗೆ SIT ಅವರು ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕೊಡಬಹುದು ಅಂತ, ಕೊಡಬಹುದು, ಕೊಡದೇ ಇರಬಹುದು. ಸರ್, ಅವರಿಗೆ ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರ್, ನೀವು ಅವರಿಗೆ ಹೋಮ್ ಮಿನಿಸ್ಟರ್ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿದ್ರು. ನಾನು ಇಂಟರ್ಫಿಯರ್ ಆಗೋದೂ ಇಲ್ಲ. ವಾರ್ತಾ ಇಲಾಖೆಯಲ್ಲಿ ವೆಹಿಕಲ್ ಸಮಸ್ಯೆ ಇದೆ, ಸ್ಟಾಫ್ ಸಮಸ್ಯೆ ಇದೆ. ಇಲ್ಲಿ ಇವತ್ತು ಪತ್ರಕರ್ತರ ಕರ್ಕೊಂಡು ಬಂದದ್ದು ಉಡುಪಿಯ ವೆಹಿಕಲ್ ಅಲ್ಲಿ. ಏನ್ ಸರ್ ವಾರ್ತಾ ಇಲಾಖೆಯಲ್ಲಿ ವೆಹಿಕಲ್ ಸಮಸ್ಯೆ ಸ್ಟಾಫ್ ಕೊಡ್ತಾ ಇದೆ. ಇವತ್ತು ಉಡುಪಿಯಿಂದ ಬಂದದ್ದು ವೆಹಿಕಲ್ ಮಂಗಳೂರಿನ ಪತ್ರಕರ್ತರ ಕರ್ಕೊಂಡು ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ. ಪವರ್ ಶೇರಿಂಗ್ ಬಗ್ಗೆ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ, ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKC ಆಗ್ಬೋದು, ಈ ತರದ ಟಾಕ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ? ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ DKC ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಆಗಬಾರ್ದು? ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ರಾಜಣ್ಣ ಅವರು ಅದಕ್ಕೆ ಪದೇ ಪದೇ ಬರ್ತದೆ, ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ